ಶಂಕೆ ಇಲ್ಲದೆ ಭಾಗ್ಯವ ಕೊಟ್ಟು ಕಂಕಣ ಕೈಯಾಗಿರುವುದವ ಕುಂಕುಮಾಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ನಮಸ್ಕಾರ ಸ್ನೇಹಿತರೆ, ನಾವು ಉರಗನದೊಡ್ಡಿಯ ಹಳ್ಳಿಗೆ ಬಂದಿದ್ದೀವಿ. ಈಗ ನಾವು ಇಲ್ಲಿಂದವ ಶ್ರೀ ಮಹಾಲಕ್ಷ್ಮಿಯ ದೇವರ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ಹೋಗ್ತಾ ಇರುವಾಗ ಅಲ್ಲಲ್ಲೇ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ನಾವು ಆನೇಕಲ್ನ ರೂಟು ಹಾಗೆ ಆರುವಳ್ಳಿ ರೂಟಿಂದ ಬಂದಿದ್ದು ನೋಡಿ. ಇದು ಆಂಜನೇಯ ಸ್ವಾಮಿಯ ದೇವಸ್ಥಾನ ಕೈಮುಕ್ಕಳಿ. ಹಾಗೆ ನಾವು ಬಂದಿರುವಂಥ ರೂಟು ಆನೇಕಲ್ ಮಾರ್ಗ ಜಿಗಣಿ ಆ ರೂಟಲ್ಲಿ ಬಂದಿದ್ದೀವಿ. ನಾವು ಜಿಗಣಿ ಹೋಬಳಿ ಈ ಒಂದು ನಾವು ರೂಟಲ್ಲಿ ಬಂದಿದ್ದೀವಿ. ನಾವು ಇವಾಗ ಮುಂದೆ ಹೋದರೆ ಒಂದು ಹಳ್ಳ ಸಿಗುತ್ತೆ. ಹಳ್ಳದಿಂದ ಮುಂದೆ ಹೋದರೆ ಒಂದು ದಟ್ಟವಾದ ಅರಣ್ಯ ಕಾಡು ಸಿಗುತ್ತೆ. ಆ ಕಾಡಿನ ನಾವು ಈ ಹಳ್ಳ ದಾಟಿ ಮುಂದೆ ಹೋಗ್ತೀವಿ ನಾವೀಗ. ಫ್ರೆಂಡ್ಸ್ ನೋಡಿ, ನಮ್ಮ ಫ್ರೆಂಡ್ಸ್ ಅಲ್ಲಿ ಮುಂದೆ ಇದ್ದಾರೆ. ನಾವೀಗ ಬೈಕಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಕ್ಕಪಕ್ಕ ಬಿದಿರಿನ ಒಂದು ಕಾಡಿದೆ, ತುಂಬ ಕಠಿಣ ಅದ್ಭುತವಾದ ಕಾಡು. ಹಾಗೆ ಇಲ್ಲಿ ಯಾರೂ ಫ್ಯಾಮಿಲಿಗಳು ಅದರೆಲ್ಲ ಇಲ್ಲಿ ಬರೋಕ್ಕಾಗಲ್ಲ. ಸಿಂಗಲ್ ಬೈಕಲ್ಲಿ ಬರ್ಬೋದು, ಅದು ಸಾಯಂಕಾಲ ಟೈಮೆಲ್ಲ ಬರೋಕ್ಕಾಗಲ್ಲ. ಇಲ್ಲಿ ಇದು ಅರಣ್ಯ, ಇದು ತುಂಬ ಕಾಡು. ಇಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ. ಬೇರೆ ರೂಟ್ ಇದೆ, ಆ ರೂಟಲ್ಲಿ ಬರ್ಬೋದು. ನಾವು ಇಲ್ಲಿ ಬೇಗ ಹತ್ರ ಬರ್ಬೋದಲ್ಲ ಅಂತ ಈ ರೂಟಲ್ಲಿ ಬಂದು ನಾವು ನೋಡಿ, ಇದು ಬಿದಿರಿನ ಕಾಡು. ಹಾಗೆ ಮುಂದೆ ಹೋದರೆ ಹಳ್ಳಿ ಇದೆ. ಅಲ್ಲಿ ರೇಷ್ಮೆ ಗಿಡ ಹಾಗೆ ಪೈರೆಲ್ಲ ಬೆಳೀತಾರೆ. ಅದೆಲ್ಲ ನಿಮಗೆ ತೋರಿಸ್ತೀನಿ ಮುಂದೆ ಏನೇನಿದೆ ಅಂಥೇಳಿ. ಹಾಗೆ ಒಂದು ನಾನು ಚಿಕ್ಕದಾಗಿ ಆ ತಾಯಿಯ ವಿವರಣೆ ಕೊಟ್ಕೊತ ಹೋಗ್ತೀನಿ. ಕುಬೇರ ಲಕ್ಷ್ಮಿಯ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆ ತಾಯಿಯ ದೇವಿಯ ಮುಂದೆ ನಿಂತು ನಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಕೂತು ಒಂದು 10 ನಿಮಿಷ ನಾವು ಆ ದೇವಿಯ ಪ್ರಾರ್ಥನೆ ಮಾಡಿಕೊಂಡು ನಾವು ಕಷ್ಟಗಳನ್ನು ಕೇಳಿಕೊಂಡ್ರೆ ಆ ತಾಯಿ ನಮಗೆ ಆ ಮಾತನ್ನು ಕೇಳಿಸ್ಕೊಂಬಿಟ್ಟು ಆ ಪರಿಹಾರವನ್ನು ಕೊಡುವಂತಹ ತಾಯಿ ಈ ಒಂದು ಕುಬೇರ ಮಹಾಲಕ್ಷ್ಮಿ ದೇವಿ. ನೋಡಿ, ಈ ರೂಟಲ್ಲಿ ಹೋಗ್ಬೇಕು. ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು. ಲೆಫ್ಟ್ ಸೈಡಿಂದ ಮುಂದೆ ಹೋದರೆ ಒಂದು ಹಳ್ಳಿ ಸಿಗುತ್ತೆ. ಹಳ್ಳಿಯಿಂದ ಒಂದು ವಾಟರ್ ಟ್ಯಾಂಕ್ ಸಿಗುತ್ತೆ. ಅಲ್ಲಿ ರೈಟ್ ಸೈಡಿಗೆ ಹೋಗ್ಬೇಕು ನಾವು. ಹಾಗೆ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ. ಹಸಿರಿನ ವಾತಾವರಣ ತುಂಬ ಚೆನ್ನಾಗಿದೆ ಮಾತ್ರ. ಈ ಹಸಿರಿನ ವಾತಾವರಣ ನೋಡಿಕೊಂಡು ಹಾಗೆ ಶ್ರೀ ಕುಬೇರ ಲಕ್ಷ್ಮಿಯ ದೇವಿಯ ನಾವು ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಈ ಅದ್ಭುತವಾದ ಹಸಿರಿನ ವಾತಾವರಣದಲ್ಲಿ ಆ ತಾಯಿ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ. ಬೆಟ್ಟದ ಮೇಲೆ ನೆಲೆಸಿರೋ ಒಂದೊಂದು ಕಾರಣವೂ ಕೂಡ ಅರ್ಚಕರು ಹೇಳ್ತಾರೆ, ಅವೆಲ್ಲ ನಾವು ತಿಳ್ಕೊಬೋದು. ಬನ್ನಿ, ಅರ್ಚಕರು ಹೇಳಿದ್ದನ್ನು ಕೂಡ ನಾವು ಸ್ವಲ್ಪ ಹೇಳ್ಕೊತ ಹೋಗ್ತೀನಿ. ಶ್ರೀ ಕುಬೇರ ಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ ನಾವು ಬೇಡ್ಕೊಂಡ್ರೆ, ನಮಗೆ ಸಾಲ ಇದ್ದರೆ, ಹಾಗೆ ನಮ್ಮ ಕೋರ್ಟಿನ ವಿಚಾರ ಇದ್ದರೆ, ಹಾಗೆ ನಾವೇನಾರ ಮನೆ ತಗೊಳೋದಿದ್ರೆ, ಜಮೀನು ತಗೊಳೋದಿದ್ರೆ, ಹಾಗೆ ನಾವು ಬೈಕು, ಆಟೋ, ಕಾರು ಈ ಥರ ಎಲ್ಲ ತಗೊಳೋದಿದ್ರೆ ಆ ತಾಯಿ ಹತ್ರ ಹೋಗಿ ನಿಂತ್ಕೊಂಡು ಸಂಕಲ್ಪ ಮಾಡಿಕೊಂಡು ಬೇಡ್ಕೊಂಡ್ರೆ ನಮ್ಮ ಒಂದು ಕೋರಿಕೆಯನ್ನು ಆ ತಾಯಿ ಕೇಳಿಸ್ಕೊಂಬಿಟ್ಟು ಆ ತಾಯಿ ನಮಗೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ. ಆ ತಾಯಿ ಇಲ್ಲಿಯ ಗ್ರಾಮಸ್ಥರು ಹಾಗೂ ಸ್ಥಳೀಕರು ಹೇಳುವ ಪ್ರಕಾರ ಇಲ್ಲಿ ಇರುವಂಥ ತಾಯಿ ಇರುವಂಥ ಜಾಗ ಭಂಡಾರಿ ಕಲ್ಲು ಅಂತ ಹೆಸರಿತ್ತಂತಿಲ್ಲಿ. ಭಂಡಾರದ ಮೇಲೆ ಇರುವಂತಹ ಮಹಾಲಕ್ಷ್ಮಿ ಅಂತ ಹೆಸರು. ಈ ತಾಯಿ ಇರುವಂತಹ ಜಾಗದಲ್ಲಿ ಹಿಂದಿನಿಂದಲೂ ಇಲ್ಲಿ ಜನಗಳು ಆರಾಧನೆ ಮಾಡ್ತಾರಂತೆ, ಪೂಜೆ ಮಾಡ್ತಿದ್ರಂತೆ. ಈ ಒಂದು ಸ್ಥಳಕ್ಕೆ, ಈ ಒಂದು ಜಾಗದಲ್ಲಿ ಸರ್ಪ ಸಂಚಾರ
ಇದೆ ಅಂತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಆಲದ ಮರ ಕೂಡ ಇದೆ ಅಂತೆ ದೇವಸ್ಥಾನ ಹಿಂದೆಗಡೆ. ಇದೆಲ್ಲ ನೀವು ನೋಡ್ಬೋದು ಬಂದರೆ. ಕೆಳಗಡೆ ಭೂ ವರಾಹಿ ದೇವಿ ಇದ್ದಾಳೆ. ಅಲ್ಲಿ ನಾವು ನಮ್ಮ ಸಂಕಲ್ಪನ ಕಿವಿಯಲ್ಲಿ ಹೋಗಿ ಹೇಳ್ಬೇಕಂತೆ ಅಂತೆಲ್ಲ ಹೇಳ್ತಾರೆ. ಶ್ರೀ ಕುಬೇರ ಮಹಾಲಕ್ಷ್ಮಿಯ ತಾಯಿ ಮುಂದೆ ನಿಂತ್ಕೊಂಡ್ರೆ 2 ಕೈ ಹಸ್ತ ಶ್ರೀಚಕ್ರ ಇರುವಂಥ ಹಸ್ತ ಇದೆ. ಈ ತಾಯಿಯ ಪ್ರತಿಮೆ ಇರುವುದು 7 ಅಡಿ ಉದ್ದ ಇದೆ. ಹಾಗೆ ಈ ತಾಯಿಯ ಕಣ್ಣುಗಳನ್ನು ನೋಡಿದರೆ ನಮಗೆ ಕಣ್ಣಿನ ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗೆ ಮನೆಗೆ ಬಿದ್ದ ಕಣ್ಣಿನ ದೃಷ್ಟಿ ಅದ್ಭುತವಾದ ಶಕ್ತಿ ಆ ತಾಯಿ ನೋಡಿದ ತಕ್ಷಣ ನಮಗೆ ನಮ್ಮ ಮನಸ್ಸಿನಲ್ಲಿ ಹಾಗೂ ನಮ್ಮ ಹೃದಯದಲ್ಲಿ ತಟ್ಟುತ್ತೆ. ಆ ಥರ ಎಲ್ಲ ಇದೆ ಈ ಒಂದು ಕ್ಷೇತ್ರದಲ್ಲಿ. ಇಲ್ಲಿ ಬಂದರೆ ನೀವೆಲ್ಲ ನೋಡ್ಬೋದು, ಆ ತಾಯಿನ ನೀವು ಬೇಡ್ಕೋಬೋದು. ಈ ತಾಯಿ ಹತ್ರ ಬಂದು ನಾವು ಕಷ್ಟ ಕೇಳಿದರೆ ಒಂದೊಂದು ಕಷ್ಟಕ್ಕೆ ಒಂದೊಂದು ಕಾಯಿ ಹಾಗೆ ಪರಿಹಾರ ಹೇಳ್ತಾರೆ ಆ ಗುರೂಜಿ. ಇವೆಲ್ಲ ನೀವು ಕೇಳ್ಬೋದು ಬಂದ್ಬಿಟ್ಟು ಗುರೂಜಿ ಹತ್ರ. ಈ ತಾಯಿ ನೆಲೆಸಿರುವಂತಹ ಜಾಗ ಕರಿಯಪ್ಪನ ದೊಡ್ಡಿ. ಇದು ಬನ್ನರಘಟ್ಟ ಅರಣ್ಯದ ಅಂಚಿನಲ್ಲಿ ಇರುವಂತಹ ಒಂದು ದೇವಸ್ಥಾನ. ನೀವು ಇಲ್ಲಿ ಬರ್ಬೋದು. ಅರ್ಚಕರ ಮನೆಯಲ್ಲಿ ಇರುವಂತಹ ಮೂರ್ತಿ ಬಾಲಾಹಿ ತ್ರಿಪುರ ಸುಂದರಿ. ಈ ಮೂರ್ತಿಯನ್ನು 25 ವರ್ಷಗಳ ಹಿಂದೆ ಒಬ್ಬ ಗೌಡರು ಕೊಟ್ಟಂತಹ ವಿಗ್ರಹ, ಚಿಕ್ಕದಾದ ಒಂದು ವಿಗ್ರಹ. ಹೊಲ ಉಳುಮೆ ಮಾಡುವಾಗ ಒಂದು ಬೃಹತ್ ಗಾತ್ರವಾದ ಒಂದು ಬಂಡೆ ಸಿಕ್ತಂತೆ ಆ ಒಬ್ಬ ರೈತರಿಗೆ. ಬೃಹತ್ಕಾರದ ಒಂದು ಬಂಡೆ, ಕಪ್ಪು ಶಿಲೆಯ ಬಂಡೆಯನ್ನು ಅವರು ಮನೆಯವರು ಪೂಜೆ ಮಾಡ್ತಿದ್ರಂತೆ. ಅಲ್ಲಿಯ ಊರಿನ ಜನಗಳೆಲ್ಲ ಇದನ್ನು ಇಟ್ಟು ನೀವು ಪೂಜೆ ಮಾಡಬಾರ್ದಿಲ್ಲ, ಜಾತಕ ಕೇಳಿಬಿಟ್ಟು ನೀವು ಎಲ್ಲ ಪೂಜೆ ಮಾಡಿ ಅಂತ ಹೇಳಿದಾಗ ಅವರು ಜಾತಕ ಕೇಳಿದಾಗ ಅಲ್ಲಿ ಅರ್ಚಕರು ಇದು ಪ್ರಶ್ನೆಯ ಮುಖಾಂತರ ಕೇಳಿದಾಗ ಇದು ನಮಗೆ ಕೊಟ್ಬಿಡಿ ಅಂತ ಅವರು ಅಂತ ಜಾತಕ ಬಂತಂತೆ. ಹಾಗಾಗಿ ಅವರು ಸಂತೋಷವಾಗಿ ಅರ್ಚಕರಿಗೆ ಕೊಟ್ರಂತೆ ಆ ಬಂಡೆ ಕಲ್ಲನ್ನು. ಆ ಕಪ್ಪು ಕಲ್ಲನ್ನು ಇಲ್ಲಿ ಶಿಲೆ ಮಾಡಿ 7 ಅಡಿ ಕಲ್ಲನ್ನು ಶಿಲೆ ಮಾಡಿ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಆ ಅಭಯ ಹಸ್ತ ನೀಡಿ ದೇವಿ ಪವಾಡ ಮಾಡುವುದಕ್ಕೆ ಶುರು ಮಾಡಿದರಂತೆ. ಅವತ್ತಿಂದ ಇವತ್ತಿನವರೆಗೂ ಅದ್ಭುತವಾದ ಶಕ್ತಿಯುಳ್ಳ ಆ ತಾಯಿ ಶ್ರೀ ಕುಬೇರ ಲಕ್ಷ್ಮಿ ಅದ್ಭುತವಾದ ಪವಾಡನೆ ಮಾಡ್ತಾಯಿದ್ದಾರೆ. ಈ ಒಂದು ಊರು ಕರಿಯಪ್ಪನ ದೊಡ್ಡಿ ಅಂತ. ಇದು ಬನ್ನರಘಟ್ಟದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಬಸ್ ಬರುವ ರೂಟು ಮೆಜೆಸ್ಟಿಕ್ಕಿಂದ ಮತ್ತು ಮಾರ್ಕೆಟಿಂದ. ಮೆಜೆಸ್ಟಿಕ್ಕಲ್ಲಿ ಕಮ್ಮಿ ಬಸ್ಸು, ಮಾರ್ಕೆಟಿಂದವ 370A-BH ಬರ್ತವೆ. ಅಲ್ಲಿಂದ ಬಂದುಬಿಟ್ಟು ರಾಗಹಳ್ಳಿ ಗೇಟ್ ಹತ್ರ ಬಂದು ರಾಗಹಳ್ಳಿ ಗೇಟಿಂದವ ಅಲ್ಲಿಂದ ಸೇರ್ ಆಟೋಗಳು ಸಿಗ್ತವೆ. ಅಲ್ಲಿಂದ ಈ ಒಂದು ದೇವಸ್ಥಾನಕ್ಕೆ ನಾವು ಬರ್ಬೋದು. ನಮ್ಮ ಕರ್ನಾಟಕದಲ್ಲಿ ಏಕೈಕ ದುಡ್ಡು ಕೊಡುವ ಏಕೈಕ ದೇವಸ್ಥಾನ ಅಂದರೆ ಶ್ರೀ ಕುಬೇರ ಮಹಾಲಕ್ಷ್ಮಿ ಹಾಗೂ ಭೂವರಾಹಿ ದೇವಿಯ ಒಂದು ದೇವಸ್ಥಾನ. ಈ ಒಂದು ಅದ್ಭುತವಾದ ಸ್ಥಳದಲ್ಲಿ ಆ ತಾಯಿ ನೆಲೆಸಿದ್ದಾಳೆ. ಇಲ್ಲಿ ಬೇಡಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಅರ್ಚನೆ ಮಾಡಿದ ಕುಂಕುಮದಿಂದ 1 ರೂಪಾಯಿ ನಾಣ್ಯವನ್ನು ಪ್ರತಿಯೊಬ್ಬರಿಗೂ ಕೊಡುತ್ತಾರೆ ಇಲ್ಲಿ. ಇಲ್ಲದೆ ಭಾಗ್ಯವ ಕೊಟ್ಟು ಕಂಕಣ ಕೈಯಾಗಿರುವುದವ ಕುಂಕುಮಾಕಿದೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ಧೂಪ ಕಾದುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕಳೆಯುಳ್ಳ ಅಳಗಿರಿ ರಂಗನ ಲೋಕ ಪುರಂದರ ವಿಠಲನ ರಾಣಿ ಭಾಗ್ಯ ಮರದಾಯಕಿ ಪರಮೂಲತೆಗೆ
ಬನ್ನಿ ನಾವೀಗ ಶ್ರೀ ಕುಬೇರ ಲಕ್ಷ್ಮೀ ದೇವಿ ಹಾಗೂ ಭೂ ವರಾಹಿ ದೇವಿಯನ್ನು ನಾವೀಗ ನೋಡೋಣ. ಒಳಗಡೆ ದೇವಿಯನ್ನು ಅರ್ಚನೆ ಮಾಡುತ್ತಿದ್ದಾರೆ. ಎಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ಹಾಕಿದ್ನಲ್ಲ ಅವರೊಬ್ಬ ಯಕ್ಷ, ಲಕ್ಷ್ಮೀನಾರಾಯಣ ಮದುವೆ ಸಾಲ ಕೊಟ್ಟಂತ ಒಬ್ಬ ಯಕ್ಷ ಕುಬೇರರು. ಅದರಲ್ಲೂ ಈ ಕಲಿಯುಗದಲ್ಲಿ ಕುಬೇರರ ಒಂದು ಆಶೀರ್ವಾದ ಇಲ್ಲದೇನೆ ನಮಗೆ ನಮ್ಮ ಮನೆಯಲ್ಲಿ ಶ್ರೀರಾಮಹಾಲಕ್ಷ್ಮಿ ಪ್ರಾಪ್ತಿಯಾಗಿ ನಾವು ಕೂಡ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತೀವಿ. ವಿಶೇಷವಾಗಿ ಒಂದು ಈಗ ಲಕ್ಷ್ಮೀ ಹತ್ರ ಬರೋದೇನು ಅಂದ್ರೆ ಇಲ್ಲಿ ಎಲ್ಲಾ ರೀತಿ ಎಲ್ಲಾ ಕ್ಷೇತ್ರಗಳಲ್ಲೂ ಅಮ್ಮನವರು ಒಂದು ಕಾರ್ಮಿಕ ಹೋಗ್ತಾರೆ. ಆರೋಗ್ಯ ಆಗಿರ್ಬೋದು, ಸುಮಾರು ಜನ ಕ್ಯಾನ್ಸರ್ ಪೇಷಂಟ್ಗಳು ಬಂದು ಇಲ್ಲಿ ಪ್ರಾರ್ಥನೆ ಮಾಡೋಗಿ ಅವರ ಕ್ಯಾನ್ಸರ್ ಗುಣವಾಗಿದೆ ಅಂತ ನಮ್ಗೆ ಹೇಳಿ ಬಂದು ಆ ಮಾಂಗಲ್ಯವನ್ನ ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಅವರವರ ಯಥಾಶಕ್ತಿ ಅವ್ರಿಗೆ ಏನ್ ಅನ್ಕೊಂಡಿದ್ರು ಅದನ್ನ ಅಮ್ಮನವರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವರೊಂದು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಸಂಕಲ್ಪಗಳೆಲ್ಲ ಈಗ ಆದ್ಮೇಲೆ ಹಿರಿಯರ ಮೇಲೆ ನಾವು ಒಂದು ಸೇವೆ ಮಾಡ್ತೀವಿ ಅಂತ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಹೇಳ್ಕೊಂಡಿರುವ ಶ್ರೀ ಗಣೇಶಾಯ ನಮಃ, ಶ್ರೀ ಗಣೇಶಾಯ ನಮಃ, ಶಾರದಾ ಗುರುಭ್ಯೋ ನಮಃ, ಶ್ರೀ ಶಾರದಾ ಗುರುಭ್ಯೋ ನಮಃ, ಶ್ರೀ ಸರಸ್ವತಿ ನಮಃ, ಇಷ್ಟದೇವತಾಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ದೇವತಾಭ್ಯೋ ನಮಃ, ದೇವತಾಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ವಿಘ್ನವಸ್ತು ಪೂರ್ವೋಚ್ಚರಿತ ದೇವಂಗುಣ ವಿಶೇಷಣ ವಿಶಿಷ್ಟಾಯ ಭಕ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರಿ ಪ್ರೀತ್ಯರ್ಥಂ ಗೋತ್ರೋದ್ಭವಸ್ಯ ಹಾಗಾಗಿ ಇದು ಸಾಮೂಹಿಕವಾಗಿ ಸಂಕಲ್ಪವನ್ನ ಮಾಡಿಕೊಳ್ಳೋಣ. ಹಾಗಾಗಿ ಅದು ನಿಮ್ಮ ಗೋತ್ರ ಎನ್ನುವುದನ್ನ ನೀವೇ ಗೋತ್ರ ಆದ್ಮೇಲೆ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ಮನೆಯಲ್ಲಿರುವ ಸದಸ್ಯರ ಹೆಸರು, ಎಲ್ಲರ ಹೆಸರು ಹೇಳ್ಕೊಂಡು ಎಲ್ಲ ಹೇಳ್ಕೊಂಡ್ರ ಹೆಸರು, ನಾಮ, ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ಹೇಳ್ಕೊಂಡ್ರ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಕರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ
ಸಿದ್ಧಿದ್ವಾರ ಈಶ್ಚಿತ ಮನೋಕಾಮನ ಶೀಘ್ರಮೇವ ಪ್ರಾಪ್ತ್ಯರ್ಥಂ ಆರೋಗ್ಯಭಾಗ್ಯತ ಸಿದ್ಧ್ಯರ್ಥಂ ಅಪಮೃತ್ಯು ಪೀಡಾ ಪರಿಹಾರದ್ವಾರ ದೀರ್ಘಾಯುಷ್ಯ ಪ್ರಾಪ್ತ್ಯರ್ಥಂ ಮಮ ದೇಹಸ್ಥಿತ ಸಕಲ ರೋಗಬಾಧ ನಿವಾರಣಾರ್ಥಂ ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವತಾ ಪೂರ್ಣಾನುಗ್ರಹ ಆಶೀರ್ವಾದ ಪ್ರಾಪ್ತ್ಯರ್ಥಂ ದೇವತಾ ಪ್ರೀತ್ಯರ್ಥಂ ವ್ಯಾಪಾರ ಕ್ಷೇತ್ರೆ ವ್ಯವಹಾರ ಕ್ಷೇತ್ರೆ ಉದ್ಯೋಗ ಕ್ಷೇತ್ರೆ ಶೈಕ್ಷಣಿಕ ಕ್ಷೇತ್ರೆ ಕೃಷಿ ಕ್ಷೇತ್ರೆ ದಿನೇ ದಿನೇ ಅಭಿವೃದ್ಧ್ಯರ್ಥಂ ಶ್ರೀ ಕುಬೇರ ಮಹಾಲಕ್ಷ್ಮಿ ದೇವತಾ ಪೂರ್ಣಾನುಗ್ರಹ ಆಶೀರ್ವಾದ ಪ್ರಾಪ್ತ್ಯರ್ಥಂ ದೇವತಾ ಪ್ರೀತ್ಯರ್ಥಂ ದೇವತಾ ಮೂರ್ತಿಶ್ಯ ಕಲ್ಪೋಕ್ಷ ನಕಾರೇಣ ಯಾವಶಕ್ತಿ ಜ್ಞಾನ ಆವಾಹನಾದಿ ಸಮಸ್ತ ಷೋಡಶೋಪಚಾರ ಮಾನಸೋಪಚಾರ ಭಕ್ತ್ಯೋಪಚಾರ ದೇವೋಪಚಾರ ಪೂಜಾಖ್ಯಂ ಪ್ರಾರ್ಥನಾಖ್ಯಂ ಆಚಾರಮುಖೇನ ಕಾರಯಿಷ್ಯೆ. ಸಂಕಲ್ಪ ಅಂತಂದ್ರೂ ನಮ್ಗೆ ಏನ್ ಬೇಕೋ ಅದನ್ನ ಕೊಡುವಂತ ಅಮ್ಮನವ್ರ ಕೇಳ್ಕೊಳ್ಳುವಂಥದ್ದು ನಾವು ಸಂಕಲ್ಪ ಅಂತ ಹೇಳ್ತೀವಿ. ನನಗೇನ್ ಗೊತ್ತೋ ಅದಷ್ಟು ನಿಮ್ಮ ಕೈಯಲ್ಲಿ ಹೇಳ್ತಿದ್ದೀನಿ. ಅದನ್ನು ನಿಮ್ಮ ಇಷ್ಟ ಸಂಕಲ್ಪಗಳೇನು, ಯಾಕೆ ಬಂದಿದ್ದೀರಿ, ಈ ಒಂದು 6 ಕಿಲೋಮೀಟರ್ ಮಧ್ಯ ಫಾರೆಸ್ಟ್ ಒಳಗಡೆ ಬಂದು ಈ ಒಂದು ಕ್ಷೇತ್ರದಲ್ಲಿ ನಿಂತಿದ್ದೀರಿ, ನಿಮ್ಮ ಸಂಕಲ್ಪ ಏನಿದೆ ಅದರಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಭವಾನಿ ಭಾವನಾಗಮ್ಯ ಅಂತ ಹೇಳ್ತೀನಿ. ಅಂದ್ರೆ ನಮ್ಮ ಭಾವಕ್ಕೆ ನಮ್ಮ ಭಕ್ತಿಗೆ ಇಲ್ಲೇನೋ ಯಾರೋ ಒಬ್ರು ಯೂಟ್ಯೂಬ್ ಅಲ್ಲಿ ಲಿಂಕ್ ಕಳಿಸಿದ್ರು, ಅಲ್ಲಿ ಏನಿದೆ ನೋಡ್ಕೊಂಬರೋಣ ಅಥವಾ ಇನ್ನೇನಿದೆ ಅಲ್ಲಿ ಜಸ್ಟ್ ಚೆಕ್ ಮಾಡ್ಕೊಂಬರೋಣ ಅನ್ನೋ ಮನಸ್ಥಿತಿಯಲ್ಲಿ ಯಾರು ಬಂದಿದ್ರೆ ಆತರ ಯಾರು ಮಾಡಬೇಡಿ. ನಿಮ್ಮ ಶ್ರದ್ಧಾ ಭಕ್ತಿಯಿಂದ ಹೇಳ್ಬೇಡಿ, ಖಂಡಿತ ನೆರವೇರ್ತಾ ಹೋಗುತ್ತೆ. ಏನೇ ಸಂಕಲ್ಪ ಆಗಿದ್ರು ಕೂಡ ನೆರವೇರುತ್ತೆ. ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಧ್ಯ ಈ ಒಂದು ಷೋಡಶೋಪಚಾರ ಪೂಜೆ ಆಗೋರ ಮಧ್ಯ ಯಾರು ಮಾತಾಡ್ಬೇಡಿ. ಮಾತಾಡೋ ಅಲ್ಲಿ ಇಲ್ಲಿ ಕೈಕಾಲು ತುಳ್ಕೊಳ್ಳೋದು, ನಾನ್ ಫಸ್ಟ್ ನಾನೇ ಪ್ರಸಾದ ಕೊಡುವ, ನಾನ್ ಫಸ್ಟ್ ನನ್ ಮುಗಿ ಬೀಳೋದು, ಅವೆಲ್ಲ ದಯಮಾಡಿ ಯಾರು ಮಾಡೋದು. ಎಲ್ಲರಿಗೂ ಆ ಒಂದು ಪ್ರಸಾದ ಸಿಗುತ್ತೆ ಅನ್ನೋ ಪ್ರಸಾದ. ಹಾಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಯಾರು ಮಾತಾಡಿದ್ರೆ ಆ ಒಂದು ಷೋಡಶೋಪಚಾರ ಪೂಜೆಯನ್ನ ವೀಕ್ಷಣೆ ಮಾಡಬೇಕಾಗಿ ಶ್ರೀ ಕುಬೇರ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿಕೊಳ್ಳೋಣ. ನಾವೆಲ್ಲರೂ ಬನ್ನಿ ಪೂಜೆಯಲ್ಲಿ ನಿರತರಾಗೋಣ. ಆ ದೇವಿಯೇ ನೋಡಿ ಸಂಕಲ್ಪ ಮಾಡಿಕೊಳ್ಳೋಣ. ಶ್ರೀ ಕುಬೇರ ಮಹಾಲಕ್ಷ್ಮಿ ಭೂವರ ಈ ದೇವಿ. ಓಂ ಶ್ರೀ ಕುಬೇರ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಆ ತಾಯಿಯ ನೋಡಿದರೆ ನಮಗೆ ಕಣ್ಣ ದೃಷ್ಟಿ ದೋಷ ಪರಿಹಾರ ಆಗುತ್ತಂತೆ. ಹಾಗೆ ಆ ತಾಯಿಯ ಕಣ್ಣು ಆ ರೀತಿ ಇದೆ. ನಮ್ಮ ದೃಷ್ಟಿ ನೋಡುತ್ತಂತೆ ಅದು. ಆ ತಾಯಿ ಆ ರೀತಿ ಇದೆಯಂತೆ. ಆ ಅರ್ಚಕರೆಲ್ಲ ಹೇಳ್ತಾರೆ, ನೀವು ಆ ತಾಯಿಯ ಕಣ್ಣಿಟ್ಟು ಕಣ್ಣು ನೋಡಿದರೆ ಆ ತಾಯಿ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ದೃಷ್ಟಿ ಪರಿಹಾರ ಆಗುತ್ತಂತೆ. ಹಾಗೆ ಈ ಜಾಗದಲ್ಲಿ ಆ ತಾಯಿಯ ನಾವು ಬೇಡ್ಕೊಂಡ್ರೆ ಈ ಸುಂದರವಾದ ಪ್ರಕೃತಿಯ ಹಸಿರಿನ ವಾತಾವರಣದಲ್ಲಿ ಆ ತಾಯಿ ನಮ್ಮನ್ನು, ಆ ತಾಯಿಯ ಮುಂದೆ ನಾವು ಸಂಕಲ್ಪ ಮಾಡಿಕೊಂಡ್ರೆ ನಮ್ಮ ಪರಿಹಾರವನ್ನು ಆ ತಾಯಿ ಶೀಘ್ರದಲ್ಲಿ ಪರಿಹರಿಸುತ್ತಾಳೆ. ನಮ್ಮ ಮಾತನ್ನು ಆ ತಾಯಿ ಕೇಳಿಸ್ಕೊತಾಳಂತೆ. ಹಾಗಾಗಿ ಈ ಒಂದು ಜಾಗಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ಯಾವುದಾದ್ರೂ ಇದ್ದರೆ ಆ ತಾಯಿ ಹತ್ರ ಕೇಳ್ಕೊಳ್ಳಿ. ಬೇಗ ನಿವಾರಣೆ ಮಾಡುವ ಶಕ್ತಿ ಪವರ್ಫುಲ್ಲಾದ ಈ ತಾಯಿ ಇಲ್ಲಿ ಮಕ್ಕಳಾಗಿಲ್ಲದವರಿಗೆ ಮಕ್ಕಳ ಭಾಗ್ಯ ಕರುಣಿಸುತ್ತಾಳೆ. ಸಂಕಲ್ಪ ಮಾಡಿಕೊಳ್ಳಿ. ಅವರು ಹೇಳಿದ, ಅರ್ಚಕರು ಹೇಳಿದ ರೀತಿ
ಸಂಕಲ್ಪ ಮಾಡಿಕೊಂಡು ಇಲ್ಲಿ ಒಂದು ಆ ಸಂಕಲ್ಪಕ್ಕೆ ಪರಿಹಾರಕ್ಕೋಸ್ಕರ ಏನಾರೋ ಒಂದು ನಿಮಗೆ ಕೊಡ್ತಾರೆ. ಅದು ಆಯಿತು ಅಂದರೆ ಆ ತಾಯಿಗೆ ನೀವು ಹರಕೆ ರೂಪದಲ್ಲೋ ಇಲ್ಲ ಏನೋ ಒಂದು ಊಟನೋ ಏನೋ ಒಂದು ಮಾಡಿಸ್ತೀವಿ ಅಂತ ಆ ತಾಯಿಗೆ ಹರಕೆ ಮಾಡ್ಕೊಳ್ಳಿ. ಮತ್ತು ನಮಗೆ ಕಷ್ಟ ಇದ್ದರೆ ಆ ತಾಯಿ ಹತ್ರ ಬೇಡ್ಕೊಳ್ಳಿ. ಕಷ್ಟ ಇದೆ ಅಮ್ಮ ಅಂತ ಬೇಡ್ಕೊಳ್ಳಿ. ಕಷ್ಟವನ್ನು ಕೂಡ ನಿವಾರಣೆ ಮಾಡುವಂಥ ತಾಯಿ. ಹಾಗೆ ಹೊಲ ಜಮೀನು ಯಾವುದೇ ಒಂದು ಸಮಸ್ಯೆ ಇದ್ದರೆ ಈ ತಾಯಿ ಹತ್ರ ಬಂದು ಬೇಡ್ಕೊಳ್ಳಿ. ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಊಟ ಕೊಡ್ತಾರೆ. ಈ ಒಂದು ಗ್ರಹಣದಲ್ಲಿ ದೇವರ ಭಕ್ತಾದಿಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಬೆಂಗಳೂರಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಕರಿಯಪ್ಪನ ದೊಡ್ಡಿ. ಇಲ್ಲಿ ಬೆಟ್ಟದ ಮೇಲೆ ಕುಬೇರ ಲಕ್ಷ್ಮೀ ದೇವಿ ಸ್ಥಾಪನೆ ಆಗಿ ಪ್ರತ್ಯಕ್ಷವಾಗಿದ್ದಾಳೆ. ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಸಹ ಇದೆ. ಇಲ್ಲಿ ಏನು ಬೇಡ್ಕೊಂಡ್ರೂ ಆಗುತ್ತೆ ಅಂತ ಪ್ರತೀತಿ ಇದೆ. ಇಲ್ಲಿ ಬಾಕಿ ಯಾರ ಸಾಲ ಕೊಟ್ಟಿದ್ರೆ ಬರಲಿಲ್ದು, ಆಮೇಲೆ ಯಾರ ಬೇರೆ ಬೇರೆ ಎಲ್ಲ ನಮೂನಿ ಕಷ್ಟ ಸುಖಗಳಿಗೆ ಈ ತಾಯಿ ಆಶೀರ್ವಾದ ಮಾಡಿ ನಿಮ್ಮ ಏನು ಕೋರಿಕೆ ಇದೆ ಆ ಆಶೀರ್ವಾದ ಮಾಡ್ತಾಳೆ. ದಯಮಾಡಿ ಎಲ್ಲರೂ ಈ ಜಾಗಕ್ಕೆ ಬಂದು ಆ ತಾಯಿ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ಕಾರ. ಜೈ ಕುಬೇರ ದೇವ. ಹನುಮಂತರಾಜು, ದಾವಣಗೆರೆ. ನಮಸ್ಕಾರ. ನೀವು ಫಸ್ಟ್ಗೆ ಬಂದಿರೋದು ನೀವು ನಂಬಿಕೆ ಕೊಟ್ಟು ದೇವ್ರು ಒಳ್ಳೇದ್ ಮಾಡ್ತೀವಿ ಬನ್ನಿ ಅಂತ ಕರ್ದಿದ್ದಾರೆ. ಐಟಮ್ ಬಂದಿರಾ? ಹಾ, ಒಳ್ಳೇದಾಗಿದೆ. ಒಳ್ಳೇದಾಗ ಏನಂತ ಮನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾ ಹೋಗಿಕ್ಕೆ. ಹಾ ಹಾ ಅವರು ಇವತ್ತು ನಾಳೆ 8 ತಿಂಗಳು ಮಾಡ್ಬಿಟ್ರು. ಹಾ ಹಾ ಇಲ್ಲಿ ಬಂದು ನಾನು ಟಿವಿ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದೆ. ಹಾ. ಕಾಡಲ್ಲಿ ನಮ್ಮ ಮಗನ ಬೈದ ಕಾಡಲ್ಲಿ. ವರಾಹಿ ದೇವಸ್ಥಾನ. ಇಲ್ಲಿ ದೇವ್ರ ಹತ್ರವ ಕೋರಿಕೆ ಕೇಳ್ಕೋಬೇಕಂತೆ ಏನಾದ್ರೂ. ವರಾಹಿ ಬಲಗಡೆ ಕಿವಿಯಲ್ಲಿ ಹೇಳೋದು. ಹೇಳ್ರಿ ಕಿವಿಯಾಗಿ ಹೇಳ್ರಿ. ವರಾಹಿ ನಾನು ಗಣೇಶ ಕಂಡಂಗೆ ಕಾಣ್ತಲ್ಲ ಮುಖ. ವರಾಹಿ ಇಷ್ಟು ಹೇಳ್ತಾ ನನ್ನ ಚಾನಲ್ SK ಹರಿಶ್ಚಂದ್ರ ವರಾಹಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಶ್ರೀ ಕುಬೇರ ಮಹಾಲಕ್ಷ್ಮಿ, ಶ್ರೀ ಭೂ ವರಾಹಿ ದೇವಿ ಜೈ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ನೋಡಿ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕೆ